ಕೆಪಿಎಸ್ಸಿ ಕರ್ಮಕಾಂಡದ ಬಗ್ಗೆ ಏನೆಲ್ಲ ಆಯ್ತು ಇದು ಗೊಂದಲ ಅಂತ ಹೇಳಿ ನಾಳೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಆದ್ರೆ ಕೋರ್ಟ್ ಹೇಳುತ್ತೆ ಲಿಸ್ಟ್ ಬಿಡುಗಡೆ ಮಾಡಿ ಅಂತ ಹೇಳುತ್ತೆ. ಸಂಜೆ 5 ಗಂಟೆಗೆ ಹೇಳುತ್ತೆ. ಇವರು ಎಷ್ಟು ಫಾಸ್ಟ್ ಅಂತಂದ್ರೆ ಈ ಬೈಕು ಇದೆಲ್ಲ ನಿಲ್ಲಿಸಿದ್ರೆ ಈ ಪೊಲೀಸವರು ಬಂದು ಎತ್ತಾಕೊಂಡು ಹೋಗ್ತಾರಲ್ಲ ಅಷ್ಟು ಫಾಸ್ಟ್. ರಾತ್ರಿ 8 ಗಂಟೆಗೆ ರಿಲೀಸ್ ಮಾಡ್ಬಿಡ್ತಾರೆ. ಆ 8 ಗಂಟೆಗೆ ರಿಲೀಸ್ ಮಾಡಿದಾಗ ಎಲ್ಲೋ ಬೆಳಗಾವಿಯಲ್ಲಿದ್ದವ, ಯಾದಗಿರಿಯಲ್ಲಿದ್ದವ, ಮಂಗಳೂರಲ್ಲಿದ್ದವ ಬರಬೇಕು. 8 ಗಂಟೆಗೆ ಬಂದು ತಗೊಂಡೋಗ್ಬೇಕು. ಆಯ್ತು, ಟಿಪ್ಪರ್ಲಾಗ ಹೊಡ್ಕೊಂಡು ಬಂದ ಅಂತ ಇಟ್ಕೊಳ್ಳಿ. ಅವನಲ್ಲಿ ಡಿಡಿ ಕೊಡಬೇಕು ಬ್ಯಾಂಕಿಂದು ದುಡ್ಡಿಂದು. ಈ 5 ಗಂಟೆ ನಂತರ 6 ಗಂಟೆ ನಂತರ ಬ್ಯಾಂಕ್ ಎಲ್ಲಿದೆ? ಆಮೇಲೆ ಕೆಲವರು ಪಾಪ ಏನೋ ಮಾಡ್ಕೊಂಡು 2 ಗಂಟೆ 3 ಗಂಟೆ ತನಕ ಆಯ್ತು ರಾತ್ರಿ. ಮತ್ತೆ ಎಕ್ಸಾಮು. ಇಂಥ ಅವಾಂತರಗಳು ರೀ ಕೆಪಿಎಸ್ಸಿ ಬಗ್ಗೆ. ಇದರ ಬಗ್ಗೆ ಹೇಳಿದಾಗ ಸಿದ್ದರಾಮಯ್ಯನವರು ಮಹದಾಯಿ ಬಗ್ಗೆ ಮತ್ತೊಂದು ಮಹದಾಯಿ ವಿಚಾರ ಬರೋಣ. ಯಾರ್ದು ಏನು, ಯಾರ್ಯಾರ ಕಾಲದಲ್ಲಿ ಏನೇನಾಯ್ತು ಅಂತ ಹೇಳಿ, ಯಾರು ಬೆಸ್ಟು ಯಾರು ವರ್ಸ್ಟು, ಯಾವ್ಯಾವ ಪಾರ್ಟಿಗಳು ಏನೆಲ್ಲ ಆಟ ಆಡೋದು, ಅದಕ್ಕೂ ಬರ್ತೀನಿ ನಾಳೆ ಬೇಕಿದೆ. ಈಗ ಕೆಪಿಎಸ್ಸಿ ಕರ್ಮಕಾಂಡದ ಬಗ್ಗೆ ಹಾಲ್ ಟಿಕೆಟ್ ವಂಚಿತ ಅಭ್ಯರ್ಥಿ ಆಕ್ರೋಶದ ಮಾತುಗಳು ಹೇಗಿದ್ದು? 5 ಗಂಟೆಗೆ ಹೇಳುತ್ತೆ ಕೋರ್ಟ್, 8 ಗಂಟೆಗೆ ಅನೌನ್ಸ್ ಮಾಡ್ತಾರೆ. ಪಾಪ ಆ ಹುಡುಗ ಬರುತ್ತೆ, ಆ ವಿದ್ಯಾರ್ಥಿಗಳು ಬರ್ತಾರೆ, ಸಿಗೋದಿಲ್ಲ. ಕೇಳಿಸ್ಕೊಳ್ಳಿ. ಇಂಥ ಭ್ರಷ್ಟ ವ್ಯವಸ್ಥೆಯನ್ನ ನಾನಂತೂ ಎಲ್ಲೂ ನೋಡಿಲ್ಲ. 12 ಗಂಟೆಗೆ ಮೇನ್ಸ್ ಅಪ್ಲಿಕೇಶನ್ ಬಿಟ್ಬಿಟ್ಟು ಫಿಲ್ ಮಾಡಿ ಅಂತ ಹೇಳ್ತಾರೆ. ಡಿಡಿಎಲ್ ಕಟ್ಟಬೇಕು. ಮಹಿಳಾ ಅಭ್ಯರ್ಥಿಗಳು, ಅಂಗವಿಕಲರು ನಾವು 12 ಗಂಟೆ ರಾತ್ರಿಗೆ ಬೆಂಗಳೂರಿಗೆ ಬರ್ಬೇಕಾ? ದಾವಣಗೆರೆಯಿಂದನೋ, ಗುಲ್ಬರ್ಗದಿಂದನೋ, ಬಿಜಾಪುರದಿಂದನೋ ಹೇಗ್ ಬರ್ಬೇಕು ನಾವು ಮಹಿಳಾ ಅಭ್ಯರ್ಥಿಗಳು? ಯಾಕೆ ನಮ್ಮಂತ ಹೆಣ್ಮಕ್ಳು ಯಾರು ಅಧಿಕಾರಿಗಳು ಆಗ್ಲೇಬಾರ್ದ? ಇದ್ದವ್ರ ಮಕ್ಕಳು ಅಷ್ಟೇ ಆಗ್ಬೇಕಾ? ಹೆಣ್ಮಕ್ಳು ಹೇಗ್ ಬರ್ಬೇಕು ಹೇಳಿ? ಮನೆ ಒಳಗಿರೋ ಸೀತೆಗೆ ರಕ್ಷಣೆ ಇಲ್ಲ ಅಂತಂದ್ರೆ ನಾವು ಬೆಂಗಳೂರಿಗೆ ಬಂದು ಈ ಮಧ್ಯರಾತ್ರಿಯಲ್ಲಿ ನಾವು ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಯಾಕೆ ನಿನ್ನೆ ಬಿಡ್ಬೋದಿತ್ತಲ್ವಾ? ಇವತ್ತು ಬೆಳಗಿಂದ ಟೈಮ್ ಇತ್ತಿದ್ದು, ಅವಾಗೆಲ್ಲ ಕಾಣ್ಲಿಲ್ವಾ? ಈಗ ಮಧ್ಯರಾತ್ರಿ ಬಿಟ್ಟು ಈಗ ನಮಗೆ ಅಪ್ಲಿಕೇಶನ್ ಫಿಲ್ ಮಾಡ್ರಿ, ಬಂದು ಹಾಲ್ ಟಿಕೆಟ್ ಇಸ್ಕೊಳ್ರಿ ಅಂತ ಹೇಳ್ತಾ ಇದ್ದೀರಾ. ಈಗ ಹಾಲ್ ಟಿಕೆಟ್ ಇಸ್ಕೊಂಡು ಬೆಳಿಗ್ಗೆ ಬಂದು ಎಕ್ಸಾಮ್ ಬರಿಬೇಕು ನಾವು. ಅಲ್ರಿ, ಒಂದು ಗುಲ್ಬರ್ಗದಿಂದ ಒಬ್ಬ ವ್ಯಕ್ತಿ ಏನು ಬೆಂಗಳೂರಿಗೆ ಬರ್ಬೇಕಂದ್ರೆ 10 ರಿಂದ 12 ತಾಸು ಟೈಮ್ ಬೇಕು. ಹೇಗ್ ಬರಕ್ಕಾಗತ್ತೆ? ಪ್ರಶ್ನೆ ಪತ್ರಿಕೆ ಲೋಪದಿಂದ ಹಿಡಿದು ಈಗಿನವರೆಗೂ ಲೋಪದ ಮೇಲೆ ಲೋಪ ಆಗ್ತಾನೆ ಇದೆ. ಯಾರು ಹೇಳೋರಿಲ್ವಾ? ಯಾರು ಕೇಳೋರಿಲ್ವಾ? ಕನ್ನಡ ಕಲ್ತಿದ್ದೆ ತಪ್ಪಾಗ್ಬಿಡ್ತಾ? ನಾವು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದೆ ತಪ್ಪಾಗ್ಬಿಡ್ತಾ? ನಮ್ಮ ಕೆಪಿಎಸ್ಸಿ ಕರ್ಮಕಾಂಡದ ಬಗ್ಗೆ ಏನೆಲ್ಲ ಆಯ್ತು ಇದು ಗೊಂದಲ ಅಂತ ಹೇಳಿ ನಾಳೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಆದ್ರೆ ಕೋರ್ಟ್ ಹೇಳುತ್ತೆ ಲಿಸ್ಟ್ ಬಿಡುಗಡೆ ಮಾಡಿ ಅಂತ ಹೇಳುತ್ತೆ. ಸಂಜೆ 5 ಗಂಟೆಗೆ ಹೇಳುತ್ತೆ. ಇವರು ಎಷ್ಟು ಫಾಸ್ಟ್ ಅಂತಂದ್ರೆ ಈ ಬೈಕು ಇದೆಲ್ಲ ನಿಲ್ಲಿಸಿದ್ರೆ ಈ ಪೊಲೀಸವರು ಬಂದು ಎತ್ತಾಕೊಂಡು ಹೋಗ್ತಾರಲ್ಲ ಅಷ್ಟು ಫಾಸ್ಟ್. ರಾತ್ರಿ 8 ಗಂಟೆಗೆ ರಿಲೀಸ್ ಮಾಡ್ಬಿಡ್ತಾರೆ. ಆ 8 ಗಂಟೆಗೆ ರಿಲೀಸ್ ಮಾಡಿದಾಗ ಎಲ್ಲೋ ಬೆಳಗಾವಿಯಲ್ಲಿದ್ದವ, ಯಾದಗಿರಿಯಲ್ಲಿದ್ದವ, ಮಂಗಳೂರಲ್ಲಿದ್ದವ ಬರಬೇಕು. 8 ಗಂಟೆಗೆ ಬಂದು ತಗೊಂಡೋಗ್ಬೇಕು. ಆಯ್ತು, ಟಿಪ್ಪರ್ಲಾಗ ಹೊಡ್ಕೊಂಡು ಬಂದ ಅಂತ ಇಟ್ಕೊಳ್ಳಿ. ಅವನಲ್ಲಿ ಡಿಡಿ ಕೊಡಬೇಕು ಬ್ಯಾಂಕಿಂದು ದುಡ್ಡಿಂದು. ಈ 5 ಗಂಟೆ ನಂತರ 6 ಗಂಟೆ ನಂತರ ಬ್ಯಾಂಕ್ ಎಲ್ಲಿದೆ? ಆಮೇಲೆ ಕೆಲವರು ಪಾಪ ಏನೋ ಮಾಡ್ಕೊಂಡು 2 ಗಂಟೆ 3 ಗಂಟೆ ತನಕ ಆಯ್ತು ರಾತ್ರಿ. ಮತ್ತೆ ಎಕ್ಸಾಮು. ಇಂಥ ಅವಾಂತರಗಳು ರೀ ಕೆಪಿಎಸ್ಸಿ ಬಗ್ಗೆ. ಇದರ ಬಗ್ಗೆ ಹೇಳಿದಾಗ ಸಿದ್ದರಾಮಯ್ಯನವರು ಮಹದಾಯಿ ಬಗ್ಗೆ ಮತ್ತೊಂದು ಮಹದಾಯಿ ವಿಚಾರ ಬರೋಣ. ಯಾರ್ದು ಏನು, ಯಾರ್ಯಾರ ಕಾಲದಲ್ಲಿ ಏನೇನಾಯ್ತು ಅಂತ ಹೇಳಿ, ಯಾರು ಬೆಸ್ಟು ಯಾರು ವರ್ಸ್ಟು, ಯಾವ್ಯಾವ ಪಾರ್ಟಿಗಳು ಏನೆಲ್ಲ ಆಟ ಆಡೋದು, ಅದಕ್ಕೂ ಬರ್ತೀನಿ ನಾಳೆ ಬೇಕಿದೆ. ಈಗ ಕೆಪಿಎಸ್ಸಿ ಕರ್ಮಕಾಂಡದ ಬಗ್ಗೆ ಹಾಲ್ ಟಿಕೆಟ್ ವಂಚಿತ ಅಭ್ಯರ್ಥಿ ಆಕ್ರೋಶದ ಮಾತುಗಳು ಹೇಗಿದ್ದು? 5 ಗಂಟೆಗೆ ಹೇಳುತ್ತೆ ಕೋರ್ಟ್, 8 ಗಂಟೆಗೆ ಅನೌನ್ಸ್ ಮಾಡ್ತಾರೆ. ಪಾಪ ಆ ಹುಡುಗ ಬರುತ್ತೆ, ಆ ವಿದ್ಯಾರ್ಥಿಗಳು ಬರ್ತಾರೆ, ಸಿಗೋದಿಲ್ಲ. ಕೇಳಿಸ್ಕೊಳ್ಳಿ. ಇಂಥ ಭ್ರಷ್ಟ ವ್ಯವಸ್ಥೆಯನ್ನ ನಾನಂತೂ ಎಲ್ಲೂ ನೋಡಿಲ್ಲ. 12 ಗಂಟೆಗೆ ಮೇನ್ಸ್ ಅಪ್ಲಿಕೇಶನ್ ಬಿಟ್ಬಿಟ್ಟು ಫಿಲ್ ಮಾಡಿ ಅಂತ ಹೇಳ್ತಾರೆ. ಡಿಡಿಎಲ್ ಕಟ್ಟಬೇಕು. ಮಹಿಳಾ ಅಭ್ಯರ್ಥಿಗಳು, ಅಂಗವಿಕಲರು ನಾವು 12 ಗಂಟೆ ರಾತ್ರಿಗೆ ಬೆಂಗಳೂರಿಗೆ ಬರ್ಬೇಕಾ? ದಾವಣಗೆರೆಯಿಂದನೋ, ಗುಲ್ಬರ್ಗದಿಂದನೋ, ಬಿಜಾಪುರದಿಂದನೋ ಹೇಗ್ ಬರ್ಬೇಕು ನಾವು ಮಹಿಳಾ ಅಭ್ಯರ್ಥಿಗಳು? ಯಾಕೆ ನಮ್ಮಂತ ಹೆಣ್ಮಕ್ಳು ಯಾರು ಅಧಿಕಾರಿಗಳು ಆಗ್ಲೇಬಾರ್ದ? ಇದ್ದವ್ರ ಮಕ್ಕಳು ಅಷ್ಟೇ ಆಗ್ಬೇಕಾ? ಹೆಣ್ಮಕ್ಳು ಹೇಗ್ ಬರ್ಬೇಕು ಹೇಳಿ? ಮನೆ ಒಳಗಿರೋ ಸೀತೆಗೆ ರಕ್ಷಣೆ ಇಲ್ಲ ಅಂತಂದ್ರೆ ನಾವು ಬೆಂಗಳೂರಿಗೆ ಬಂದು ಈ ಮಧ್ಯರಾತ್ರಿಯಲ್ಲಿ ನಾವು ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಯಾಕೆ ನಿನ್ನೆ ಬಿಡ್ಬೋದಿತ್ತಲ್ವಾ? ಇವತ್ತು ಬೆಳಗಿಂದ ಟೈಮ್ ಇತ್ತಿದ್ದು, ಅವಾಗೆಲ್ಲ ಕಾಣ್ಲಿಲ್ವಾ? ಈಗ ಮಧ್ಯರಾತ್ರಿ ಬಿಟ್ಟು ಈಗ ನಮಗೆ ಅಪ್ಲಿಕೇಶನ್ ಫಿಲ್ ಮಾಡ್ರಿ, ಬಂದು ಹಾಲ್ ಟಿಕೆಟ್ ಇಸ್ಕೊಳ್ರಿ ಅಂತ ಹೇಳ್ತಾ ಇದ್ದೀರಾ. ಈಗ ಹಾಲ್ ಟಿಕೆಟ್ ಇಸ್ಕೊಂಡು ಬೆಳಿಗ್ಗೆ ಬಂದು ಎಕ್ಸಾಮ್ ಬರಿಬೇಕು ನಾವು. ಅಲ್ರಿ, ಒಂದು ಗುಲ್ಬರ್ಗದಿಂದ ಒಬ್ಬ ವ್ಯಕ್ತಿ ಏನು ಬೆಂಗಳೂರಿಗೆ ಬರ್ಬೇಕಂದ್ರೆ 10 ರಿಂದ 12 ತಾಸು ಟೈಮ್ ಬೇಕು.
ಹೇಗ್ ಬರಕ್ಕಾಗತ್ತೆ? ಪ್ರಶ್ನೆ ಪತ್ರಿಕೆ ಲೋಪದಿಂದ ಹಿಡಿದು ಈಗಿನವರೆಗೂ ಲೋಪದ ಮೇಲೆ ಲೋಪ ಆಗ್ತಾನೆ ಇದೆ. ಯಾರು ಹೇಳೋರಿಲ್ವಾ? ಯಾರು ಕೇಳೋರಿಲ್ವಾ? ಕನ್ನಡ ಕಲ್ತಿದ್ದೆ ತಪ್ಪಾಗ್ಬಿಡ್ತಾ? ನಾವು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದೆ ತಪ್ಪಾಗ್ಬಿಡ್ತಾ? ನಮ್ಮ PSC ಕರ್ಮಕಾಂಡದ ಬಗ್ಗೆ ಏನೆಲ್ಲ ಆಯ್ತು ಇದು ಗೊಂದಲ ಅಂತ ಹೇಳಿ ನಾಳೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಆದ್ರೆ ಕೋರ್ಟ್ ಹೇಳುತ್ತೆ ಲಿಸ್ಟ್ ಬಿಡುಗಡೆ ಮಾಡಿ ಅಂತ ಹೇಳುತ್ತೆ. ಸಂಜೆ 5 ಗಂಟೆಗೆ ಹೇಳುತ್ತೆ. ಇವರು ಎಷ್ಟು ಫಾಸ್ಟ್ ಅಂತಂದ್ರೆ ಈ ಬೈಕು ಇದೆಲ್ಲ ನಿಲ್ಲಿಸಿದ್ರೆ ಈ ಪೊಲೀಸರು ಬಂದು ಎತ್ತಾಕೊಂಡು ಹೋಗ್ತಾರಲ್ಲ ಅಷ್ಟು ಫಾಸ್ಟ್. ರಾತ್ರಿ 8 ಗಂಟೆಗೆ ರಿಲೀಸ್ ಮಾಡ್ಬಿಡ್ತಾರೆ. ಆ 8 ಗಂಟೆಗೆ ರಿಲೀಸ್ ಮಾಡಿದಾಗ ಎಲ್ಲೋ ಬೆಳಗಾವಿಯಲ್ಲಿದ್ದವ, ಯಾದಗಿರಿಯಲ್ಲಿದ್ದವ, ಮಂಗಳೂರಲ್ಲಿದ್ದವ ಬರಬೇಕು. 8 ಗಂಟೆಗೆ ಬಂದು ತಗೊಂಡೋಗ್ಬೇಕು. ಆಯ್ತು, ಟಿಪ್ಪಲ್ಲ ಹೊಡ್ಕೊಂಡು ಬಂದ ಅಂತ ಇಟ್ಕೊಳ್ಳಿ. ಅವನಲ್ಲಿ ಡಿಡಿ ಕೊಡಬೇಕು ಬ್ಯಾಂಕಿನ ದುಡ್ಡಿಂದು. ಈ 5 ಗಂಟೆ ನಂತರ 6 ಗಂಟೆ ನಂತರ ಬ್ಯಾಂಕ್ ಎಲ್ಲಿದೆ? ಆಮೇಲೆ ಕೆಲವರು ಪಾಪ ಏನೋ ಮಾಡ್ಕೊಂಡು 2 ಗಂಟೆ 3 ಗಂಟೆ ತನಕ ಆಯ್ತು ರಾತ್ರಿ, ಮತ್ತೆ ಎಕ್ಸಾಮು. ಇಂಥ ಅವಾಂತರಗಳ್ರಿ KPSC ಬಗ್ಗೆ. ಇದರ ಬಗ್ಗೆ ಹೇಳಿದಾಗ ಸಿದ್ದರಾಮಯ್ಯನವರು ಮಹದಾಯಿ ಬಗ್ಗೆ ಮತ್ತೊಂದು ಮಹದಾಯಿ ವಿಚಾರನೂ ಬರೋಣ. ಯಾರ್ದು ಏನು, ಯಾರ್ಯಾರ ಕಾಲದಲ್ಲಿ ಏನೇನಾಯ್ತು ಅಂತ ಹೇಳಿ, ಯಾರು ಬೆಸ್ಟು ಯಾರು ವರ್ಸ್ಟು, ಯಾವ್ಯಾವ ಪಾರ್ಟಿಗಳು ಏನೆಲ್ಲ ಆಟ ಆಡೋದು, ಅದಕ್ಕೂ ಬರ್ತೀನಿ ನಾಳೆ ಬೇಕಿದೆ. ಈಗ KPSC ಕರ್ಮಕಾಂಡದ ಬಗ್ಗೆ ಹಾಲ್ ಟಿಕೆಟ್ ವಂಚಿತ ಅಭ್ಯರ್ಥಿ ಆಕ್ರೋಶದ ಮಾತುಗಳು ಹೇಗಿದ್ದು? 5 ಗಂಟೆಗೆ ಹೇಳುತ್ತೆ ಕೋರ್ಟ್, 8 ಗಂಟೆಗೆ ಅನೌನ್ಸ್ ಮಾಡ್ತಾರೆ. ಪಾಪ ಆ ಹುಡುಗ ಬರುತ್ತೆ, ಆ ವಿದ್ಯಾರ್ಥಿಗಳು ಬರ್ತಾರೆ, ಸಿಗೋದಿಲ್ಲ. ಕೇಳಿಸ್ಕೊಳ್ಳಿ. ಇಂಥ ಭ್ರಷ್ಟ ವ್ಯವಸ್ಥೆಯನ್ನ ನಾನಂತೂ ಎಲ್ಲೂ ನೋಡಿಲ್ಲ. 12 ಗಂಟೆಗೆ ಮೇನ್ಸ್ ಅಪ್ಲಿಕೇಶನ್ ಬಿಟ್ಬಿಟ್ಟು ಫಿಲ್ ಮಾಡಿ ಅಂತ ಹೇಳ್ತಾರೆ. DDL ಕಟ್ಟಬೇಕು. ಮಹಿಳಾ ಅಭ್ಯರ್ಥಿಗಳು, ಅಂಗವಿಕಲರು ನಾವು 12 ಗಂಟೆ ರಾತ್ರಿಗೆ ಬೆಂಗಳೂರಿಗೆ ಬರ್ಬೇಕಾ? ದಾವಣಗೆರೆಯಿಂದನೋ, ಗುಲ್ಬರ್ಗದಿಂದನೋ, ಬಿಜಾಪುರದಿಂದನೋ ಹೇಗ್ ಬರ್ಬೇಕು ನಾವು ಮಹಿಳಾ ಅಭ್ಯರ್ಥಿಗಳು? ಯಾಕೆ ನಮ್ಮಂತ ಹೆಣ್ಮಕ್ಳು ಯಾರು ಅಧಿಕಾರಿಗಳು ಆಗ್ಲೇಬಾರ್ದ? ಇದ್ದವ್ರ ಮಕ್ಕಳು ಅಷ್ಟೇ ಆಗ್ಬೇಕಾ? ಹೆಣ್ಮಕ್ಳು ಹೇಗ್ ಬರ್ಬೇಕು ಹೇಳಿ? ಮನೆಯೊಳಗಿರೋ ಸೀತೆಗೆ ರಕ್ಷಣೆ ಇಲ್ಲ ಅಂತಂದ್ರೆ ನಾವು ಬೆಂಗಳೂರಿಗೆ ಬಂದು ಈ ಮಧ್ಯರಾತ್ರಿಯಲ್ಲಿ ನಾವು ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು. ಯಾಕೆ? ನಿನ್ನೆ ಬಿಡ್ಬೋದಿತ್ತಲ್ವಾ? ಇವತ್ತು ಬೆಳಗಿಂದ ಟೈಮ್ ಇತ್ತಿದ್ದು, ಅವಾಗೆಲ್ಲ ಕಾಣ್ಲಿಲ್ವಾ? ಈಗ ಮಧ್ಯರಾತ್ರಿ ಬಿಟ್ಟು ಈಗ ನಮಗೆ ಅಪ್ಲಿಕೇಶನ್ ಫಿಲ್ ಮಾಡ್ರಿ, ಬಂದು ಹಾಲ್ ಟಿಕೆಟ್ ಇಸ್ಕೊಳ್ರಿ ಅಂತ ಹೇಳ್ತಾ ಇದ್ದೀರಾ. ಈಗ ಹಾಲ್ ಟಿಕೆಟ್ ಇಸ್ಕೊಂಡು ಬೆಳಿಗ್ಗೆ ಬಂದು ಎಕ್ಸಾಮ್ ಬರಿಬೇಕು ನಾವು ಅಲ್ರಿ. ಒಂದು ಗುಲ್ಬರ್ಗದಿಂದ ಒಬ್ಬ ವ್ಯಕ್ತಿ ಏನು ಬೆಂಗಳೂರಿಗೆ ಬರ್ಬೇಕಂದ್ರೆ 10 ರಿಂದ 12 ತಾಸು ಟೈಮ್ ಬೇಕು. ಹೇಗ್ ಬರಕ್ಕಾಗತ್ತೆ? ಪ್ರಶ್ನೆ ಪತ್ರಿಕೆ ಲೋಪದಿಂದ ಹಿಡಿದು ಈಗಿನವರೆಗೂ ಲೋಪದ ಮೇಲೆ ಲೋಪ ಆಗ್ತಾನೆ ಇದೆ. ಯಾರು ಹೇಳೋರಿಲ್ವಾ? ಯಾರು ಕೇಳೋರಿಲ್ವಾ? ಕನ್ನಡ ಕಲ್ತಿದ್ದೆ ತಪ್ಪಾಗ್ಬಿಡ್ತಾ? ನಾವು ಕನ್ನಡ ಮೀಡಿಯಂ ಅಲ್ಲಿ ಓದಿದ್ದೆ ತಪ್ಪಾಗ್ಬಿಡ್ತಾ? ನಮ್ಮ PSC ಕರ್ಮಕಾಂಡದ ಬಗ್ಗೆ ಏನೆಲ್ಲ ಆಯ್ತು ಇದು ಗೊಂದಲ ಅಂತ ಹೇಳಿ ನಾಳೆ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಆದ್ರೆ ಕೋರ್ಟ್ ಹೇಳುತ್ತೆ ಲಿಸ್ಟ್ ಬಿಡುಗಡೆ ಮಾಡಿ ಅಂತ ಹೇಳುತ್ತೆ. ಸಂಜೆ 5 ಗಂಟೆಗೆ ಹೇಳುತ್ತೆ. ಇವರು ಎಷ್ಟು ಫಾಸ್ಟ್ ಅಂತಂದ್ರೆ ಈ ಬೈಕು ಇದೆಲ್ಲ ನಿಲ್ಲಿಸಿದ್ರೆ ಈ ಪೊಲೀಸರು ಬಂದು ಎತ್ತಾಕೊಂಡು ಹೋಗ್ತಾರಲ್ಲ ಅಷ್ಟು ಫಾಸ್ಟ್. ರಾತ್ರಿ 8 ಗಂಟೆಗೆ ರಿಲೀಸ್ ಮಾಡ್ಬಿಡ್ತಾರೆ. ಆ 8 ಗಂಟೆಗೆ ರಿಲೀಸ್ ಮಾಡಿದಾಗ ಎಲ್ಲೋ ಬೆಳಗಾವಿಯಲ್ಲಿದ್ದವ, ಯಾದಗಿರಿಯಲ್ಲಿದ್ದವ, ಮಂಗಳೂರಲ್ಲಿದ್ದವ ಬರಬೇಕು. 8 ಗಂಟೆಗೆ ಬಂದು ತಗೊಂಡೋಗ್ಬೇಕು. ಆಯ್ತು, ಟಿಪ್ಪಲ್ಲ ಹೊಡ್ಕೊಂಡು ಬಂದ ಅಂತ ಇಟ್ಕೊಳ್ಳಿ. ಅವನಲ್ಲಿ ಡಿಡಿ ಕೊಡಬೇಕು ಬ್ಯಾಂಕಿನ ದುಡ್ಡಿಂದು. ಈ 5 ಗಂಟೆ ನಂತರ 6 ಗಂಟೆ ನಂತರ ಬ್ಯಾಂಕ್ ಎಲ್ಲಿದೆ? ಆಮೇಲೆ ಕೆಲವರು ಪಾಪ ಏನೋ ಮಾಡ್ಕೊಂಡು 2 ಗಂಟೆ 3 ಗಂಟೆ ತನಕ ಆಯ್ತು ರಾತ್ರಿ, ಮತ್ತೆ ಎಕ್ಸಾಮು. ಇಂಥ ಅವಾಂತರಗಳ್ರಿ KPSC ಬಗ್ಗೆ. ಇದರ ಬಗ್ಗೆ ಹೇಳಿದಾಗ ಸಿದ್ದರಾಮಯ್ಯನವರು ಮಹದಾಯಿ ಬಗ್ಗೆ ಮತ್ತೊಂದು ಮಹದಾಯಿ ವಿಚಾರನೂ ಬರೋಣ. ಯಾರ್ದು ಏನು, ಯಾರ್ಯಾರ ಕಾಲದಲ್ಲಿ ಏನೇನಾಯ್ತು ಅಂತ ಹೇಳಿ, ಯಾರು ಬೆಸ್ಟು ಯಾರು ವರ್ಸ್ಟು, ಯಾವ್ಯಾವ ಪಾರ್ಟಿಗಳು ಏನೆಲ್ಲ ಆಟ ಆಡೋದು, ಅದಕ್ಕೂ ಬರ್ತೀನಿ ನಾಳೆ ಬೇಕಿದೆ. ಈಗ KPSC ಕರ್ಮಕಾಂಡದ ಬಗ್ಗೆ ಹಾಲ್ ಟಿಕೆಟ್ ವಂಚಿತ ಅಭ್ಯರ್ಥಿ ಆಕ್ರೋಶದ ಮಾತುಗಳು ಹೇಗಿದ್ದು? 5 ಗಂಟೆಗೆ ಹೇಳುತ್ತೆ ಕೋರ್ಟ್, 8 ಗಂಟೆಗೆ ಅನೌನ್ಸ್ ಮಾಡ್ತಾರೆ. ಪಾಪ